ಗೋವಿಂದರಾಜನಗರದಲ್ಲಿ ಏಕಾಏಕಿ ಮರವೊಂದು ಧರಾಶಾಹಿಯಾದ ಪರಿಣಾಮ ಸಾಕಷ್ಟು ಸಮಸ್ಯೆಗಳಾಗಿದೆ. ಬೃಹತ್ ಮರ ಬಿತ್ತು ಇಬ್ರು ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ. ಕೂದಲೆಳೆ ಹಂತದಲ್ಲಿ ಪೌರಕಾರ್ಮಿಕ ಮಹಿಳೆ ಹಾಗೂ ಒಬ್ಬ ಯುವಕ ಪಾರಾಗಿದ್ದಾನೆ. ಗೋವಿಂದರಾಜನಗರ ವ್ಯಾಪ್ತಿಯ ಸರಸ್ವತಿ ನಗರದಲ್ಲಿ ಈ ಘಟನೆ ಆಗಿರೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಮನೆ ಹಾಗೂ ಕಾರಿನ ಮೇಲೆ ಬೃಹತ್ ಮರವೊಂದು ಬಿದ್ದ ಪರಿಣಾಮ ಅವಾಂತರಗಳು ಸೃಷ್ಟಿಯಾಗಿದೆ. ಬಟ್ ಇಬ್ಬರ ಆಯುಷ್ಯ ಇನ್ನೂ ಗಟ್ಟಿ ಇದೆ. ನೋಡಿ, ಬುಡ ಸಮೇತ ಹೇಗೆ ರಸ್ತೆಗೆ ಅಡ್ಡಲಾಗಿ ಅಲ್ಲೇ ಇದ್ದಂತಹ ಮನೆಯ ಮೇಲೆ ಮರ ಬಿದ್ದಿದೆ. ಕಾರು ಜಖಮ್ ಆಗಿದೆ. ಇವತ್ತು ಬೆಳ್ಳಂಬೆಳಗ್ಗೆ ಬೃಹದಾಕಾರದ ಮರ ಒಂದು ಬಿದ್ದಿರುವಂಥ ಘಟನೆ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದಿರುವಂಥದ್ದು. ದೃಶ್ಯಗಳನ್ನ ತೋರಿಸ್ತಾ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ನೋಡ್ತಿದ್ದೀರಾ, ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಸರಸ್ವತಿ ನಗರದ 18ನೇ ಕ್ರಾಸ್ನಲ್ಲಿ ಅವಘಡ ನಡೆದಿರುವಂಥದ್ದು. ಮರ ಬಿದ್ದಂತಹ ಫೋರ್ಸ್ಗೆ ಪಕ್ಕದಲ್ಲಿದ್ದಂತಹ ಒಂದು ವಿದ್ಯುತ್ ಕಂಬ, ಅಂದರೆ ವಿದ್ಯುತ್ ಏನು ವೈರ್ ಇತ್ತು, ವೈರ್ ಮೇಲೆ ಮರ ಬಿದ್ದ ಕಾರಣಕ್ಕೆ ಇಡೀ ಕಂಬ ಈಗ ಮುರಿದು ಬಿದ್ದಿರುವಂಥದ್ದು ದೃಶ್ಯಗಳಲ್ಲಿ ಕಾಣಿಸ್ತಿರುವಂಥದ್ದು. ಇನ್ನೊಂದು ಮುಖ್ಯವಾಗಿ ಈ ಘಟನೆ ನಡೆದಂಥ ಸಂದರ್ಭದಲ್ಲಿ ಬೆಳ್ಳಂಬೆಳಗ್ಗೆ 8 ಗಂಟೆಗೆ ಈ ಘಟನೆ ನಡೆಯುತ್ತೆ. ಮರನೂ ಸಹ ಈಗ ದೃಶ್ಯಗಳಲ್ಲಿ ನೋಡ್ಬೋದು, ಒಂದು ಬಿಲ್ಡಿಂಗ್ ಮೇಲೆ ಸಹ ಬಿದ್ದಿದೆ. ಜೊತೆಗೆ ಸಂಪೂರ್ಣವಾಗಿ ಬುಡ ಏನಿದೆ ಆ ಬುಡ ಸಂಪೂರ್ಣವಾಗಿ ಶೀತಲಾವಸ್ಥೆಗೊಂಡಿರುವಂಥದ್ದು, ಅಂದರೆ ಟೊಳ್ಳಾಗಿರುವಂಥದ್ದು. ಈಗಾಗಲೇ BBMP ಹೇಳ್ತಾನೆ ಬಂದಿದೆ, ನಾವು ಟೊಳ್ಳಾಗಿರುವ ಮರಗಳನ್ನು ಸರ್ವೆ ಮಾಡ್ತಿದ್ದೀವಿ, ಮತ್ತು 1533ಗೆ ಜನ ಕಂಪ್ಲೇಂಟ್ ಕೊಟ್ಟರೆ ಆ ಕಂಪ್ಲೇಂಟಿನ ಆಧಾರದ ಮೇಲೆ ಮರ ತೆರವು ಕಾರ್ಯಾಚರಣೆ ಮಾಡ್ತೀವಿ ಅಂತ ಇಲ್ಲಿನ ಸ್ಥಳೀಯರು ಸಹ ಮಾತಾಡ್ತಾ ಹೇಳ್ತಿದ್ದು. ನಾವು 1 ವರ್ಷಗಳ ಹಿಂದೆಂದನೂ ಕಂಪ್ಲೇಂಟ್ನ ಕೊಟ್ಕೊಂಡು ಬಂದಿದ್ದೀವಿ, ಆದರೆ ಇಲ್ಲಿವರೆಗೂ ಮರ ತೆರವು ಮಾಡುವಂಥ ಕೆಲಸ ಮಾಡಿಲ್ಲ. ಕಳೆದ ಬಾರಿ ಮಳೆಯಾದಾಗಲೂ ಈ ಕಡೆ 1-2-3 ಕೊಂಬೆಗಳು ಮನೆಗಳ ಮೇಲೆ ಬಿದ್ದಿತ್ತು. ಇಲ್ಲಿನ ಸ್ಥಳೀಯರೇ ದುಡ್ಡು ಕೊಟ್ಟು ಅದನ್ನು ತೆರವು ಮಾಡಿಸಿದ್ವಿ. ನೋಡ್ತಿದ್ದೆ ಯಾವ ರೀತಿಯಲ್ಲಿ ಬೃಹದಾಕಾರದ ಮರ ಬಿದ್ದಿರುವಂಥದ್ದು. ಮುಖ್ಯವಾಗಿ ಇಲ್ಲೊಂದು ಮನೆ ಏನು ಕಾಣಿಸ್ತಿದೆ, ಮನೆಯ ಕಾಂಪೌಂಡ್ ಮೇಲೆ ಬಿದ್ದಂಥ ಪರಿಣಾಮ ಕಾಂಪೌಂಡ್ ಗೋಡೆಗಳು, ಅಂದರೆ ಮೇಲ್ಭಾಗದ ಗೋಡೆಗಳು ಸಹ ಬಿರುಕು ಬಿದ್ದು ಕೆಳಗಡೆ ನಿಂತಿದ್ದಂಥ ಕಾರ್ ಮೇಲೆ ಸಹ ಕಾಂಪೌಂಡ್ ಗೋಡೆ ಬಿದ್ದಿರುವಂಥದ್ದು. ಕಾರಿನ ದೃಶ್ಯಗಳನ್ನು ಸಹ ನೋಡಿಸುವಂಥ ಪ್ರಯತ್ನ ಮಾಡ್ತೀವಿ, ನೋಡ್ಬೋದು. ಈಗ BBMP ಅವರು ಸ್ಥಳಕ್ಕೆ ಬಂದು ಮರ ತೆರವು ಮಾಡುವಂಥ ಕೆಲಸ ಮಾಡ್ತಿದ್ದಾರೆ. ಇಡೀ ಕಾರಿನ ಮೇಲೆ ಬೃಹದಾಕಾರದವಾಗಿ ಕಾಂಪೌಂಡ್ ಗೋಡೆ ಬಿದ್ದಿದೆ. ಕಾರಿನ ಮುಂಭಾಗ ಸಂಪೂರ್ಣವಾಗಿ ಜಖಮ್ ಆಗಿರೋದು ಕಾಣಿಸ್ತಿದೆ. ಈಗ ಮೇಲ್ಭಾಗಕ್ಕೆ ಏನು ಮರದ ಕೊಂಬೆ ಬೀಳುತ್ತೆ, ಇಡೀ ಮರ ಬೀಳುತ್ತೆ. ಮರದ ಕೊಂಬೆ ಬಿದ್ದಂಥ ಪರಿಣಾಮವಾಗಿ ಕಾರು ಸಂಪೂರ್ಣವಾಗಿ ಈಗ ಜಖಮ್ ಆಗಿದೆ. ಸ್ಥಳೀಯರು ಸಹ ಇಲ್ಲಿದ್ದಾರೆ, ಅವರನ್ನು ಮಾತಾಡಿಸುವಂತಹ ಪ್ರಯತ್ನ ಪಡ್ತೀನಿ. ಈ ಕಂಪ್ಲೇಂಟ್ ಕೊಟ್ಟಿರೋದ್ರ ಬಗ್ಗೆನೂ ಸಹ ಈ ಹಿಂದೆ ಇಲ್ಲಿ ನೋಡ್ತಿದ್ದೀರಾ ದೃಶ್ಯಗಳಲ್ಲಿ ಕೈಯಲ್ಲಿ ಕಂಪ್ಲೇಂಟ್ ಕಾಪಿ ಕೂಡ ಇಟ್ಕೊಂಡಿದ್ದಾರೆ. 2023ರಲ್ಲೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಂದರೆ BBMPಗೆ ಕಂಪ್ಲೇಂಟ್ ಕೊಟ್ಟು 2023ರಲ್ಲೇ ಕಂಪ್ಲೇಂಟ್ ಕೊಟ್ಟು ಮರ ಇಲ್ಲಿ ಸಾಕಷ್ಟು ಮರಗಳು ಶೀತಲಾವಸ್ಥೆ ಇದೆ, ತೆರವು ಮಾಡಿ ಅಂತ. ಆದರೆ ಯಾರೂ ಸಹ ಬಂದಿಲ್ಲ. ಸರ್ ಹೇಳಿ, ಈ ಹಿಂದೆನೂ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಸರ್, ಈ ನೋಡಿ 1-2-2023ರಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ದಯವಿಟ್ಟು ಯಾರು ಇದಕ್ಕೆ ಸಹಕರಿಸಲಿಲ್ಲ. ಬಂದರು, ಅವತ್ತು ಬಂದು ಕಾರ್ನಲ್ಲಿರೋ 2 ಕೊಂಬೆ ತೆಗೆದು ಇಲ್ಲ ಸರ್ ಇದಾಗೋದಿಲ್ಲ, ಅವ್ರು ಇದ್ದಾರೆ ಇವ್ರು ಹೇಳ್ತಾರೆ ಅಂತ ಹೊರಟ್ಬಿಟ್ರು. ಕಂಟಿನ್ಯೂಸ್ ಆಗಿ ತಿರ್ಗಾ ನಿಮಗೆ ತೋರಿಸ್ತಾ ಇದ್ದೀನಿ. 1-2-23ರಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಇವಾಗವರೆಗೂ ಯಾರೂ ಅದು ಸ್ಪಂದಿಸಲಿಲ್ಲ. ಅವ್ರು ಏನೇ ಕೇಳಿದ್ರು ನಾಳೆ ಬರ್ತೀನಿ, ನಾಡ್ದು ಬರ್ತೀನಿ, ಮಳೆ ಬರ್ತಾ ಇದೆ, ಅಲ್ಲಿ ಬಿದ್ದಿದೆ ಮರ, ಇಲ್ಲಿ ಓಕೆ ಸರ್, ಇವತ್ತು ನಾಳೆ ಓಕೆ, ಎಲ್ಲ ಕಡೆ ಮಳೆ ಬಂದಿದೆ ಓಕೆ, ಬಟ್ ನಮ್ಮದನ್ನು ನೋಡಬೇಕಲ್ಲ ಸರ್. ಕಂಪ್ಲೇಂಟ್ ಕೊಟ್ಟಿದ್ದೀರಾ, ಇಲ್ಲಿ ಸ್ಥಳೀಯರಿದ್ದಾರೆ. ಸರ್, ಮರ ಬಿದ್ದಂಥ ಸಂದರ್ಭದಲ್ಲಿ ಪೌರ ಕಾರ್ಮಿಕ ಒಬ್ಬರು ಇಲ್ಲೇ ಕೆಲಸ ಮಾಡಿ ಏನಾಗ್ತೀವಿ ಸರ್? ನಮಸ್ತೆ, ನನ್ನ ಹೆಸರು ವಿಜಯ್ ಶಂಕರ್ ಅಂತ. ಸೊ ಸುಮಾರು 8 ಗಂಟೆ 5 ನಿಮಿಷ 8 ಗಂಟೆ 10 ನಿಮಿಷ ಆ ಥರ ಟೈಮಲ್ಲಿ ಈ ಥರ ಆಗಿದ್ದಿದ್ದು. BBMP ವರ್ಕರ್ ಕ್ಲೀನ್ ಗಾರ್ಬೇಜ್ ಪಿಕ್ಕರ್ ಅವ್ರು ಬಂದಿದ್ದರು, ಡೈಲಿ ಬರೋ ಥರ. ಅವರು ಗಾಡಿ ನಿಲ್ಸಿರ್ಬೇಕಾದ್ರೆ ಅವರು ಅಕಸ್ಮಾತಾಗಿ ದೇವರ್ ಫಾರ್ಚುನೇಟ್, ಅವರಿಗೆ ತುಂಬ ಲಕ್ಕಿದೆ ಅಂತ ಅನಿಸುತ್ತೆ. ಯಾಕಂದರೆ ಅವ್ರ ಗಾಡಿ ಸಿಗಾಕೊಂಡಿತ್ತು, ಸ್ವಲ್ಪ ಹೊತ್ತು ಮುಂಚೆ ಕ್ಲಿಯರ್ ಮಾಡಿದ್ದಾರೆ, ಬಟ್ ಅವರು ಎಸ್ಕೇಪ್ ಆಗಲಿಕ್ಕೆ ಸಾಧ್ಯ ಆಯಿತು. ಹಾಗೆ ಈ ಮನೆ ಓನರ್ ಅವ್ರ ಮಗ ಅವ್ರು ಸ್ಕೂಲಿಗೆ ಹೊರಡೋ ಟೈಮಲ್ಲಿ ಇದಾಗಿರೋದು. ಆ ಮಗ ಅಂತೂ ತುಂಬ ಶಾಕ್ ಆಗಿದ್ದಾರೆ. ಇವಾಗ ಡ್ಯಾಮೇಜ್ ಅನ್ನೋದು ಆಗಿದೆ, ಆಯಿತಾ. ಸೊ ಡ್ಯಾಮೇಜ್ ಆಗಿದೆ. ಇವರು ಮುಂಚೆ ಮಾತಾಡಿದವ್ರು ಹೇಳ್ದಂಗೆ ಸುಮಾರು ಕಂಪ್ಲೇಂಟ್ ಕೊಟ್ಟ ಮೇಲೂ ದೇರ್ ಹ್ಯಾಸ್ ಬಿ ನೋ ಆ್ಯಕ್ಷನ್. ಯಾವುದೇ ಆ್ಯಕ್ಷನ್ ತಗೊಳ್ದೇ ಇರೋದಕ್ಕೇನೆ ಇದಾಗಿರೋದು. ಈ ಸಿಚುವೇಶನ್ನ ಅವಾಯ್ಡ್ ಮಾಡ್ಬೋದಿತ್ತು. ಇವಾಗ ಏನು ಹೇಳ್ತಾ ಇದ್ದೀನಿ ಅಂದರೆ, ದಿಸ್ ಶುಡ್ ಬಿ ಲೈಕ್ ಎ ವೇಕಪ್ ಕಾಲ್. ಇವಾಗ ಬೆಂಗಳೂರಿನಲ್ಲಿ ಹಲವಾರು ಜಾಗದಲ್ಲಿ ಹಲವಾರು ಮರಗಳಿದೆ, ಸುಮಾರು ವರ್ಷ ಪ್ರಾಯ ಆಗಿರೋ ಮರಗಳಿದೆ. ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಇವಾಗ ಆಗಿರೋ ಟೆಕ್ನಾಲಜಿ ಅಡ್ವಾನ್ಸ್ಮೆಂಟ್ಸ್ ಪ್ರಕಾರ ಅಫಿಷಿಯಲ್ಸ್ಗೆ ಬಂದುಬಿಟ್ಟು ಸ್ಕ್ಯಾನ್ ಮಾಡಿಬಿಟ್ಟು ಆ ಮರದ ಸ್ಟ್ರೆಂತ್ ಗೊತ್ತಾಗುತ್ತೆ. ಆ ಮರ ಎಷ್ಟು ಸ್ಟ್ರಾಂಗ್ ಆಗಿದೆ, ಓಕೆ ಅದು ಉಳಿಸ್ಬೋದಾ ಅದನ್ನು, ಅಥವಾ ಕಡಿಬೇಕಾಗುತ್ತಾ, ಡೇಂಜರ್ ಇದೆಯಾ, ಅದು ಬೀಳೋ ಥರ ಡೇಂಜರ್ ಇದೆಯಾ ಅಂತೆಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ. ಈ ಥರ ಇರೋ ಟೈಮಲ್ಲಿ ಇನ್ಫಾರ್ಮೇಷನ್ ಸಿಗೋವಂಥ ಟೆಕ್ನಾಲಜಿ ಅಡ್ವಾನ್ಸ್ಡ್ ಆಗಿರೋ ಸ್ಟೇಜಲ್ಲಿ ಇರಬೇಕಾದ್ರೆ ಅವರು ದೇ ಶುಡ್ ಡೂ ಎ ಸರ್ವೆ ಮಾಡಬೇಕು. ಇದು ವೇಕಪ್ ಕಾಲ್. ಇದು ಸದ್ಯಕ್ಕೆ ಇವಾಗ ಜೀವಾಪಾಯ ಆಗಿಲ್ಲ, ಬಟ್ ಜೀವಾಪಾಯ ಆಗುವಂಥ ಸನ್ನಿವೇಶಗಳು ತುಂಬ ಜಾಸ್ತಿ ಇದೆ.
ಇದಿಷ್ಟು ಸ್ಥಳೀಯರು ಹೇಳ್ತಿರುವಂಥದ್ದು. ಸದ್ಯ ಮರನ ತೆರವು ಮಾಡುವಂಥ ಕೆಲಸ ಮಾಡ್ತಿದ್ದಾರೆ. ಬಟ್ ಈ ಹಿಂದೆ ಏನು ಕೆಲಸ ಮಾಡ್ತಾರೆ, ಬಿದ್ದಾಗ ಬಂದು ಮರ ತೆರವು ಮಾಡುವಂಥಕ್ಕಿಂತ ಮುಂಚೆನೇ ಕಂಪ್ಲೇಂಟ್ ಕೊಟ್ಟಾಗಲೇ ಬಂದು ಒಂದ್ಸಲ ಚೆಕ್ ಮಾಡಿ ಎಲ್ಲೆಲ್ಲಿ ಮರ ಶೀತಲಾವಸ್ಥೆಗೊಂಡಿದೆ ಅಥವಾ ಒಣಗಿದೆ ಅದನ್ನು ತೆರವು ಮಾಡಿದರೆ ಈ ರೀತಿ ಅನಾಹುತಗಳಾಗಲ್ಲ ಅಂತ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ಮಾರುತಿ, ಪಬ್ಲಿಕ್ ಟಿವಿ, ಬೆಂಗಳೂರು.